ಟ್ರೈನ್ ಅಲ್ಲಿ ಫೈಟಿಂಗ್ ನಡೀತಿರ್ಬೇಕಾದ್ರೆ ಅವ್ರ ಮೇಲೆ ಒಂದು ಬಾಟಲ್ ಬೀಳುತ್ತೆ ಸರ್. ಆ ಬಾಟಲ್ ನಿಂಗೆ ಎಳೆದಾಗ ಅದು ಒಂದು ಮಾರ್ಕ್ ಬರುತ್ತೆ. ಅದು ರಿಯಲಿಸ್ಟಿಕ್. ನೀವು ಒಂದು ಪ್ರೆಸ್ ಮೀಟ್ ಅಲ್ಲೂ ಸಹ ಹೇಳಿದ್ರಿ ಅನ್ಸತ್ತೆ ಅದು. ಸೊ ಆ ಒಂದು ಸೀಕ್ವೆನ್ಸ್ ಬಗ್ಗೆ ಹೇಳೋದಾದ್ರೆ ಆ ಬಾಟಲ್ ಇಂದ ನಮ್ಮ ಫೈಟ್ ಮಾಸ್ಟರ್ ಇದಾರೆ ಸರ್, ಅವ್ರು ಹೊಡೆದಿದ್ ಬಾಟ್ಲ್ ಅವತ್ತು ಅಲ್ಲಿ ಸತೀಶ್ ಅವರು, ರಿಯಲ್ ಸತೀಶ್, ರಿಯಲ್ ಸರ್ ಸತೀಶ್. ಅವರು ಕ್ಯಾಮ್ರಾ ಅಲ್ಲಿತ್ತು, ಇವರು ಕ್ಯಾಮ್ರಾ ಪಕ್ಕ ಬಂದ್ಬಿಟ್ಟು ಪರ್ಫೆಕ್ಟ್ ಹೊಡಿತೀನಿ ಅಂತ ಹೊಡೆದ್ರು. ಬಟ್ ಏನಂತಂದ್ರೆ ಇವರು ಏಟ್ ಆಯ್ತು ಅಂತ ಅಂದ್ಬಿಟ್ಟು ಹಿಂಗ್ ಅನ್ನೋದಾಗ್ಲ ಅದೆಲ್ಲ ಮಾಡಿಲ್ಲ. ಇವ್ರು ಸಿನಿಮಾದಲ್ಲಿ ಕಣ್ಣೇ ಬಿಡಲ್ಲ, ಕಣ್ಣು ಮುಚ್ಚಲ್ಲ, ಹಿಂಗೆ ಓಪನ್ ಇರುತ್ತೆ. ಬಾಟ್ಲು ಹೊಡೆದ್ರು ಕೂಡ ಹಿಂಗೆ ಇರುತ್ತೆ ಕಣ್ಣು. ಕಟ್ ಅನ್ನೋರ್ಗು ಹಂಗೆ ಇತ್ತು. ಸೊ ಅದೆಲ್ಲ ಒರಿಜಿನಾಲಿಟಿ ಹಂಗೆ ಇದೆ, ಹಂಗೆ ತೋರಿಸಿದ್ವಿ ನಾವು. ಪ್ಲಾಂಡ್ ಆಗಿರ್ಲಿಲ್ಲ, ಫೇಸ್ ಬಾಟ್ಲ್ ಹೊಡೆಯೋದು ಪ್ಲಾಂಡ್ ಇರ್ಲಿಲ್ಲ. ಅವ್ರು ಇಲ್ಲಿ ಹೊಡಿತೀನಿ ಅಂದಿದ್ದು ಎಕ್ಸಾಕ್ಟ್ ಆಗಿ. ಅಂದ್ರೆ ಕ್ಯಾಮ್ರಾ ಇಷ್ಟಿದ್ದಾಗ, CS ಇಟ್ಟಿದ್ದಾಗ ಅಂದ್ರೆ ಒಂದಿಷ್ಟು ಅವೆಯಿಂದ ಹೊಡೆದ್ರೇನೆ ಅದು ಸ್ಪ್ಲಾಶ್ ಆಗುತ್ತೆ. ತುಂಬಾ ಹತ್ರದಿಂದ ಬಿಸಾಕಿದ್ರೆ ಸುಮ್ನೆ ಹಿಂಗ್ ಹೋಗುತ್ತೆ, ಸ್ಪ್ಲಾಶ್ ಆಗ್ಬೇಕು ನನಗೆ ಅಂತ ಒಂದಿಷ್ಟು ದೂರದಿಂದ ಏನ್ ಮಾಡಿದ್ರು, ಇಲ್ಲಿ ಹೊಡಿಬೇಕು ಅಂತ ಪ್ಲಾನ್ ಇದ್ದಿತ್ತು. ಒಂದ್ ಬಿಟ್ಟು ಬಟ್ ನಾನು ಅಯ್ಯೋ ಅಂತ ನಾನು ಮಾಡ್ಲಿಲ್ಲ. ಅಯ್ಯೋ ಅದು ರಿಯಾಕ್ಟ್, ಅಯ್ಯೋ ನನ್ಗೆ ಇಲ್ಲಿ ಬಿದ್ಬಿಡ್ತು ಅಂತ ಇಲ್ಲ. ಸ್ಯಾರಿ ಇರ್ಲಿ ಪರವಾಗಿಲ್ಲ, ಟಂಗ್ ಅಂತ ಹೊಡೋರು ಹಿಂಗ್ ಮಾಡಿ ಹಿಂಗ್ ಒರ್ಸ್ಕೊಂಡಿದ್ದೆ. ಅದು ನಿಜವಾಗ್ಲೂ ಇದು ಆ ಮಾರ್ಕ್ ಆಗಿರುತ್ತೆ. ಹೇಳಿ, ಲೈಟ್ ಗಾಯ ಚಿಕ್ಕದೆ, ಬಟ್ ಬ್ಲಡ್ ಬಂತು. ಸ್ಕ್ರಾಚ್ ನನಗೆ ಅದು ತುಂಬಾ ಇದೆ ರೈಟ್ ಫ್ರಮ್ ಬಿಗಿನಿಂಗ್. ನಾನು ಬ್ಲಡ್ ಬಂದಿಲ್ಲ ಅಂದ್ರೆ ಫೈಟ್ ಚೆನ್ನಾಗಿ ಮಾಡಿಲ್ಲ ನಾನು ಅಂತದ್ದು ನಾನು ಮೈಂಡ್ ಸೆಟ್ ಅಲ್ಲೇ ಇದ್ದು ಹಂಗೆ ಆಗಿದೆ. ಬೇರೆ ಫೈಟ್ ಅಲ್ಲೂ ಅಷ್ಟೇ. ಇನ್ನೊಂದು ಫೈಟ್ ಅಲ್ಲಿ ಟ್ರೈನ್ ರೈಲ್ವೆ ಸ್ಟೇಷನ್ ಆಚೆ ಕಡೆ ನಾವೆಲ್ಲ ಒಂದ್ಸಲ ಸ್ಟನ್ ಆಗ್ಬಿಟ್ವಿ. ದೊಡ್ಡ ಸೌಂಡ್, ಅವ್ರ ತಲೆ ಬಿತ್ತು ಕೆಳಗೆ. ಬೇರೆಯವ್ರಾಗಿದ್ರೆ ಅವತ್ತು ಓಡಾಗಿರೋರು MRI ಗೆ ಅಂತ ಅಂದ್ಬಿಟ್ಟು ಇವ್ರು ಎದ್ಬಿಟ್ಟು ನಂಗೇನೋ ಆಗಿಲ್ಲ. ಮತ್ತೆ ನಮ್ಗೆ ಶಾಕ್ ಆಗೋಯ್ತು, ಏನಪ್ಪ ಇದು ಅಂದ್ರೆ ರೋಡ್ ನಾನು ಬರೀ ಬೀಳ್ಬೇಕು, ಹಿಂಗ್ ಒಬ್ಬನ ಎಳೆದು ಬೀಳ್ಬೇಕು. ಅವ್ನ್ ಸ್ವಲ್ಪ ಲೂಸ್ ಆಗ್ಬಿಟ್ಟ, ಟೈಟ್ ಇಟ್ಕೊಂಡಿಲ್ಲ. ಹಿಂಗ್ ಎಳೆದು ಹಂಗ್ ಬೀಳ್ತಾ ಇದೀನಿ, ನಾನ್ ಬಿದ್ದ ಮೇಲೆ ತಲೆ ಬೌನ್ಸ್ ಆಗ್ಬಿಡ್ತು ಹೆಡ್ ಇದಕ್ಕೆ, ರೋಡ್ಗೆ, ಡೈರೆಕ್ಟ್ ರೋಡ್ ಡೈರೆಕ್ಟ್ ಹೆಡ್ ಇದು ರೋಡ್ಗೆ ಅಂತ ಒಂದು ಸೌಂಡ್. ಆ ಸೌಂಡ್ ಹೆಂಗ್ ಬಂತು ಅಂದ್ರೆ ಅಷ್ಟು ಸೌಂಡ್ ಮಧ್ಯೆ, ಅಷ್ಟು ಫೈಟರ್ಸ್ ಮಧ್ಯೆ ಡೌನ್ ನನಗ್ ಬಂತು. ಓಪನ್ ಆಗೋಯ್ತು ಅಂತ ಮುಗೀತು ಅಂತ ಅವರು ಆ ಲೆವೆಲ್ ಆಯ್ತು. ನಾನು ಹೇಳೋ ಇಂಪ್ಯಾಕ್ಟ್ ಹೆಂಗಿರುತ್ತೆ ಅದು ಅಲ್ಲಿ ನೋಡಿದ್ರೆ ಮಾತ್ರ ಗೊತ್ತು. ಇವತ್ತಿಗೂ ಅದು ಸಿನಿಮಾದಲ್ಲಿ ಬಂದಾಗ ನಂಗೆ ಅಲ್ಲಿ ಜುಮ್ ಅನ್ನತ್ತೆ ಒಂದ್ಸಲ. ಹೇಳ್ತಿದ್ರೆ ಒಂಥರ ವೈಬ್ರೇಟ್ ಆಗ್ತಿದೆ. ರೆಡಿ ಏನಾಯ್ತು, ಏನಾಗಿಲ್ಲ ಬನ್ನಿ ನೋಡೋಣ. ಇದು ಭತ್ತ ಎಲ್ಲ ಬಿಡುತ್ತಲ್ಲ, ಚೇಸಿಂಗು ಹಿಂಗ್ ಎಳೆದು ಬಿದ್ಮೇಲೆ ಆಮೇಲೆ ಭತ್ತ ಹಿಂಗ್ ಹೊಡಿತಾನೆ, ಎದ್ದು ನಿಂತ್ಕೊಂತೀನಿ ಅಲ್ಲಿ ಗೋಣಿ ಚೀಲದಲ್ಲಿ ಹೊಡಿಯೋದು. ಸಾಮಾನ್ಯವಾಗಿ ಟ್ರೈನ್ ಫೈಟಿಂಗ್ ಸೀಕ್ವೆನ್ಸ್ ಎಲ್ಲಾನು ನಾವು ತೆಲುಗು ನೋಡ್ತೀವಿ. ಎಕ್ಸಾಂಪಲ್ ಏನಂತಂದ್ರೆ ಬಾಲಕೃಷ್ಣ ಅವರ ಸಿನಿಮಾಗಳೆಲ್ಲಾನು ಕೂಡ. ಈ ಕನ್ನಡದಲ್ಲಿ ಮಹಾದೇವ ಸಿನಿಮಾದಲ್ಲಿ ಆಲ್ಮೋಸ್ಟ್ ಟ್ರೈನ್ ಜರ್ನಿನೇ ಶುರುವಾಗುತ್ತೆ. ಇವ್ರ ಲವ್ ಸ್ಟೋರಿನೂ ಆಗಿರ್ಬೋದು ಅಂತ ಗೊತ್ತಾಗ್ತಿದೆ. ಏನಕ್ಕೆ ಈ ಟ್ರೈನ್ ಕಾನ್ಸೆಪ್ಟ್ ಅಂತ? ನೀವ್ ಹೇಳ್ದಂಗೆ ಅದು ಟ್ರಾವೆಲ್ ಅಲ್ವಾ ಸರ್, ಕಥೆಯಲ್ಲಿ ಟ್ರಾವೆಲ್ ಆಗಿರೋದು. ಅದೊಂದು ಸೀಕ್ವೆನ್ಸ್ ಆಗಿ ಬಂದು ಅಲ್ಲಿ ಫೈಟ್ ಸೀಕ್ವೆನ್ಸ್ ಆಗಿ ಬರುತ್ತೆ. ಸೊ ಟ್ರೈನ್ ಅಲ್ಲಿ ತುಂಬಾ ಕಮ್ಮಿ ನಮ್ಮದ್ರಲ್ಲಿ ಫೈಟ್ ಆಗಿರೋದು. ಇದು ನಮ್ಮ ಇಡೀ ಸಿನಿಮಾದಲ್ಲಿ ಒನ್ ಆಫ್ ಹೈಲೈಟ್ ಸೀಕ್ವೆನ್ಸ್, ಫೈಟ್ ಸೀಕ್ವೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಅದೊಂದು ಹೀರೋಯಿನ್ ಮಧ್ಯೆ ನಡೆಯುವಂತ ಚಿಕ್ಕ ಇದರಲ್ಲಿ ಬರುವಂತ ಸೀಕ್ವೆನ್ಸ್ ಅದು ತುಂಬಾ ಚೆನ್ನಾಗಿದೆ. ಅದು ಫ್ರೆಶ್ ಆಗಿರುತ್ತೆ ಅಂತಾನೆ ಪ್ಲಾನ್ ಮಾಡಿರೋದು. ಆಕ್ಚುಲಿ ಅದ್ರಲ್ಲಿ ಒಂದಿಷ್ಟು ಪೋರ್ಷನ್ಸ್ ಬೇರೆ ತರ ಕೂಡ ಮಾಡಿ, ಟೆಕ್ನಿಕಲ್ ತುಂಬಾ ಚೆನ್ನಾಗಿ ಆಗಿದೆ. ಅದು ವರ್ಕ್ ಆಗಿದೆ. ಬೋಗಿ ಟು ಬೋಗಿ ಅದೊಂದು ಕಾನ್ಸೆಪ್ಟ್ ಫೈಟ್. ಇಲ್ಲಿಂದ 3 ಬೋಗಿ ಆ ಕಡೆ ಹೋಗ್ತೀವಿ, ಮತ್ತೆ ಅಲ್ಲಿಂದ ಫೈಟ್ ಮಾಡ್ಕೊಂಡ್ ಬರೋದು. ಸೊ ಒಂದೊಂದು ಬೋಗಿ ಟು ಬೋಗಿ ಜಂಪ್ ಮಾಡಿ ಹೋಗ್ಬೇಕಾಗಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.